ಅದ್ದೂರಿ ಗಣೇಶೋತ್ಸವಕ್ಕೆ ತೆರೆ. ಮೆರವಣಿಗೆಯಲ್ಲಿ ರಾರಾಜಿಸಿದ ವಿನಾಯಕ ಮೂರ್ತಿ, ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಯುವಕರು. ಸಾಲಬಾಧೆಯಿಂದ ತಪ್ಪಿಸಿಕೊಳ್ಳಲು ಕಳ್ಳಾಟ, ಜೀವಕ್ಕೆ ಕುತ್ತು ತಂದುಕೊಂಡ ಯುವಕ, ವಿಷಯ ತಿಳಿದು ಶಾಕ್ ಆದ ಪೋಷಕರು. ಪ್ರೀತಿ ಪ್ರೇಮ ಅಂತ ಪಡ್ಡೆ ಹೈಕ್ಲಾ ಹುಚ್ಚಾಟ, ಮಾತಾಡಲು ದೂರವಾದ ಗರ್ಲ್ ಫ್ರೆಂಡ್, ದುಡುಕಿ ಸಾವಿನ ಮನೆ ಸೇರಿದ ಪ್ರಿಯಕರ. ಬೀದಿಗೆ ಬಂದ ಕೌಟುಂಬಿಕ ಕಲಹ, ಪತ್ನಿ ಮೇಲೆ ಅನುಮಾನ, ಪಾಪಿ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಇಲ್ಲೊಂದು ಗ್ರಾಮದಲ್ಲಿ ಯುವಕರ ಬಳಗವು ಅದ್ದೂರಿ ಗಣೇಶೋತ್ಸವಕ್ಕೆ ಮೆರವಣಿಗೆ ಮೂಲಕ ತೆರೆ ಎಳೆದ್ರು. ಗಣೇಶ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ವಿನಾಯಕ ಗೆಳೆಯರ ಬಳಗದಿಂದ ಅದ್ಧೂರಿಯಾಗಿ ಬೃಹತ್ ವಿನಾಯಕ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ಗೌರಿ ಗಣೇಶ ಹಬ್ಬದಂದು ಸಿಂಹಾಸನದ ಮೇಲೆ ಆಸೀನರಾದ ವಿಘ್ನ ನಿವಾರಕ ತ್ರಿಶೂಲ ಸಹಿತ ಬೃಹತ್ ವಿನಾಯಕ ಮೂರ್ತಿಯನ್ನು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಕಳೆದ 11 ದಿನಗಳಿಂದ ಗಣೇಶೋತ್ಸವವನ್ನು ಆಚರಿಸಿದ್ದು ಕೊನೆಯ ದಿನ ಶನಿವಾರ ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ದಿನಕ್ಕೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸ್ಥಳೀಯರನ್ನು ಯುವಕರ ಬಳಗವು ರಂಜಿಸಿತು. ಪುಟಾಣಿಗಳು, ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗದವರಿಗೂ ಸಹ ಕ್ರೀಡೆ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅಲ್ಲದೆ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರದ ಮೂಲಕ ಸಾಮಾಜಿಕ ಕಳಕಳಿಯನ್ನು ಮೆರೆದು ಇಂದಿನ ಯುವಕರಿಗೆ ಉತ್ತಮ ಸಂದೇಶವನ್ನು ಸಾರಿದರು. ನನ್ನ ಹೆಸರು ಮೋಹನ್ ಅಂತ. ಶ್ರೀ ಚನ್ನಕೇಶವ ಸ್ವಾಮಿ ವಿನಾಯಕ ಗೆಳೆಯರ ಬಳಗದಿಂದ ಇವತ್ತು ಅದ್ಧೂರಿಯಾಗಿ ಗಣೇಶ ವಿಸರ್ಜನೆ ಮಾಡ್ತಾಯಿದ್ದೀವಿ. ನಾವೇನು ಗಣೇಶ ಪ್ರತಿಷ್ಠಾಪನೆ ಮಾಡಿದಾಗಿಂದ 11 ದಿನ ಆಯಿತು. ಇವತ್ತಿಗೆ 11 ದಿನವೂ ವಿಧವಾದ ಕಾರ್ಯಕ್ರಮಗಳು ಹಮ್ಮಿಕೊಂಡು ಉಚಿತ ಆರೋಗ್ಯ ಶಿಬಿರ ಮಾಡಿದ್ದೀವಿ. ಮತ್ತು ಮಹಿಳೆಯರಿಗೋಸ್ಕರನೇ ಪ್ರತ್ಯೇಕ ದಿನ ಮಾಡಿ ಅವ್ರನ್ನ ಮನೆಯಲ್ಲೇ ಇಲ್ದಿರ ಹೊರಬಂಬಿಸಿ ಅವರಲ್ಲಿರೋ ಕಲಾವನ್ನು ಪ್ರತಿಬಿಂಬಿಸಿ ಎಲ್ಲ ಡ್ಯಾನ್ಸು, ಕಲಾ, ನೃತ್ಯ ಮತ್ತಾದವನ್ನು ಮಾಡಿ ಇವತ್ತು ಅಮೋಘವಾಗಿ ನಾಸಿಕ್ ಡೋಲಿನೊಂದಿಗೆ ಅದ್ಧೂರಿಯಾಗಿ ಗಣೇಶನ ವಿಸರ್ಜನೆ ಮಾಡ್ತಾಯಿದ್ದೀವಿ. ಮೆರವಣಿಗೆ ಮುಖಾಂತರ ಅದ್ಧೂರಿಯಾಗಿ ನಾಸಿಕ್ ಡೋಲ್ನೊಂದಿಗೆ ಇವತ್ತು ವಿಸರ್ಜನೆ ಮಾಡ್ತಾಯಿದ್ದೀವಿ. ಈ 11 ದಿನದಲ್ಲಿ ನಾವು ಮಹಿಳೆಯರಿಗೋಸ್ಕರ ಪ್ರತ್ಯೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ರಂಗೋಲಿ ಕಾರ್ಯಕ್ರಮ ಇರ್ಬೋದು, ಅವರಲ್ಲಿರೋ ನೃತ್ಯ ಕಾರ್ಯಕ್ರಮ ಮಾಡ್ಬೋದು, ಭರತನಾಟ್ಯ ಇರ್ಬೋದು, ಭಜನೆ ಇರ್ಬೋದು. ಇದರ ವಿಶೇಷವಾಗಿ ಒಂದು ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಅನೇಕ ಜನರಿಗೆ BP, ಶುಗರ್ ಮತ್ತು ಉಚಿತವಾಗಿ ಅವರಿಗೆ ಮಾತ್ರೆಗಳನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಆಟೋಟಗಳನ್ನು ಆಡಿಸಿದ್ದೀವಿ. ಅದೇ ರೀತಿ ಅವ್ರಿಗೆ ಬಹುಮಾನ ಕೊಟ್ಟು ಅವರಲ್ಲಿರೋ ಆಟ ಓಟ ಚಟುವಟಿಕೆಗಳನ್ನು ಹೊರತುಂಬಿಸಿ ಅವ್ರನ್ನ ಪ್ರೇರೇಪಿಸುವ ಕೆಲಸ ಮಾಡಿದ್ದೀವಿ. ಇದು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಟ್ ಅದ್ಧೂರಿಯಾಗಿ ಒಂದು 2-3 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ವರ್ಷ ಅದ್ಧೂರತೆ, ಈ ಹಬ್ಬರತೆ ಜೋರಾಗ್ತಾನೆ ಹೋಗ್ತಾಯಿದೆ. ಈ ಗಣೇಶ ಹಬ್ಬ ಅಂದರೆ ಒಂಥರ ಯುವಕರಿಗೆಲ್ಲ ಹುಮ್ಮಸ್ಸಿದ್ದಂಗೆ. ಎಲ್ಲೆಲ್ಲೋ ದೂರದಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಈ ಗಣೇಶ ಹಬ್ಬ ಬಂದಿದ ತಕ್ಷಣ ಸುತ್ತಮುತ್ತ ಎಲ್ಲೆಲ್ಲಿ ನಮ್ಮ ಯುವಕರೆಲ್ಲ ಕೆಲಸ ಮಾಡ್ತಾಯಿದ್ದಾರೋ ಎಲ್ಲ ಒಗ್ಗೂಟಿ ಒಂದು ದೊಡ್ಡ ಸೆಲೆಬ್ರೇಷನ್ ಥರ ಮಾಡ್ತಾಯಿದ್ದೀವಿ. ನಾವೆಲ್ಲ ತುಂಬ ಈ ಎಂಜಾಯ್ಮೆಂಟ್ಗೋಸ್ಕರ ನಾವು ವರ್ಷಗಳ ಕಾಯ್ತಾ ಇರ್ತೀವಿ. ಈ ವರ್ಷ ಬಂದ ತಕ್ಷಣ ನಮ್ಗೊಂಥರ ಹಬ್ಬ ಇದ್ದಂಗೆ. ಪಟಾಕಿ ಹೊಡೆದು DJ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹೌದು, ಯಾಕಂದರೆ ಅವ್ರಿಗೆ ಯಾವುದೇ ಪ್ರತ್ಯೇಕವಾದ ವೇದಿಕೆ ಸೃಷ್ಟಿ ಆಗಲ್ಲ. ಒಂದು ಗಣೇಶನ ಹಬ್ಬ ಬಂದಂಗೆ ಅವರು ಈಚೆ ಬಂದು ಒಂಥರ ಅವರಲ್ಲಿರೋ ಮನೆಯಲ್ಲೇ ಇದ್ದಿದ್ದು ಅವ್ರಿಗೊಂಥರ ಬೇಜಾರಾಗಿ ಗಣೇಶನ ಹಬ್ಬ ಬಂದಂಗೆ ಅವರು ಆಚೆ ಬಂದು ಅವರಲ್ಲಿರೋ ಕಲಾ, ನೃತ್ಯ ಪ್ರದರ್ಶನ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನು ಗಣೇಶ ಮೂರ್ತಿ ವಿಸರ್ಜನೆ ಪ್ರಯುಕ್ತ ಟ್ರ್ಯಾಕ್ಟರ್ನಲ್ಲಿ ಗಣೇಶ ಮೂರ್ತಿಯನ್ನು ಇರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ರಸ್ತೆಯುದ್ದಕ್ಕೂ ವರ್ಣರಂಜಿತ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು. ನಾಸಿಕ್ ಡೋಲಿನ ತಂಡ ತಮ್ಮ ಕಲಾ ಪ್ರೌಢಮೆಯಿಂದ ಮೆರವಣಿಗೆಗೆ ಮತ್ತಷ್ಟು ಮೆರುಗನ್ನು ತಂದರು.
ಹೆಸರು ಎಸ್ ನವೀನ್ ಕುಮಾರ್ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರು, ನಾಯನಹಳ್ಳಿ ಗ್ರಾಮ. ಇವತ್ತು ಚೆನ್ನಕೇಶವ ಸ್ವಾಮಿ ಯುವಕರ ಬಳಗದಿಂದ 11ನೇ ದಿನ ವಿಸರ್ಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಸರ್ಜನೆಯನ್ನು ಅದ್ಧೂರಿಯಾಗಿ ನಾಯನಹಳ್ಳಿ ಚೆನ್ನಕೇಶವ ಗ್ರಾಮದ ಯುವಕರ ಗೆಳೆಯರ ಬಳಗ ಅದ್ಧೂರಿಯಾಗಿ ಸ್ವಾಗತಿಸ್ತಾ ಇದೆ. ಇದಕ್ಕೆಲ್ಲ ನಮ್ಮ ಊರಿನ ಎಲ್ಲ ಗಣ್ಯಾಧಿಗಣ್ಯರು, ಎಲ್ಲ ಪ್ರಮುಖರು, ಅಣ್ಣ ತಮ್ಮಂದಿರೆಲ್ಲ ಭಾಗಿಯಾಗಿ ಅದ್ಧೂರಿಯಾಗಿ ವಿಜೃಂಭಿಸ್ತಾ ಇದ್ದಾರೆ. ಈ ಚೆನ್ನಕೇಶವ ಸ್ವಾಮಿ ಗೆಳೆಯರ ಬಳಗ ಗಣೇಶನ ಹಬ್ಬದಿಂದ ಇಲ್ಲಿ ಚೆನ್ನಕೇಶ್ವರ ದೇವಾಲಯದಲ್ಲಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿದ ದಿವಸದಿಂದ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅಷ್ಟ್ರ ಇವರಿಂದ ಶಿಕ್ಷಣ, ಇದು ಆರೋಗ್ಯ ತಪಾಸಣೆ, ಬ್ಲಡ್ ಕ್ಯಾಂಪು ಇವೆಲ್ಲ ಆಯೋಜಿಸಲಾಗಿತ್ತು. ಮತ್ತು ನೃತ್ಯ ಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಮತ್ತು ಈ ಮಡಿಕೆ ಹೊಡೆಯುವ ಒಂದು ಇದು ಹೆಣ್ಮಕ್ಳಿಗೆಲ್ಲ ಆಯೋಜಿಸಿ 11 ದಿನವೂ ಅದ್ಧೂರಿಯಾಗಿ ಚೆನ್ನಕೇಶವ ಯುವಕ ಬಳಗರು ಒಂದೊಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಯುವಕರು, ನಾನು ಹೇಳೋದೇನೆಂದರೆ, ಈ ಗ್ರಾಮದ ಒಬ್ಬ ಮುಖ್ಯಸ್ಥನಾಗಿ ನಮ್ಮ ಯುವಕರು ಒಳ್ಳೆಯ ಒಂದು ಉತ್ತೇಜನವನ್ನು ಹಮ್ಮಿಕೊಂಡು ಒಳ್ಳೆಯ ನಮಗೆ ಒಂದು ಹೆಸರನ್ನು ನಮ್ಮ ಊರಿಗೆ ತಂದುಕೊಟ್ಟಿದ್ದಾರೆ. ಒಳ್ಳೆಯ ಆರೋಗ್ಯ ಆಗ್ಬೋದು, ಕಲಾ ಕಾರ್ಯಕ್ರಮಗಳಾಗ್ಬೋದು, ಇವೆಲ್ಲ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಎಲ್ಲ ಅಣ್ಣ ತಮ್ಮಂದಿರ ಬಂದೆ ಹುಡುಗರು ಎಲ್ಲ ಸೇರಿ ಸಾಯಂಕಾಲ ಸಂಜೆ 6 ಗಂಟೆಯಿಂದ 10-11 ಗಂಟೆವರೆಗೂ ಎಲ್ಲ ಹೆಣ್ಮಕ್ಳನ್ನು, ಅಣ್ಣ ತಮ್ಮಂದಿರನ್ನು, ಮಕ್ಕಳನ್ನು ಎಲ್ಲ ಸೇರಿಸ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರೋದಕ್ಕೆ ಅವರಿಗೆ ನಾವು ಸದಾ ಅವರ ಹಿಂದೆ ಇದ್ದು ನಾವು ಪ್ರೋತ್ಸಾಹವನ್ನು ಕೊಡ್ತಾ ನಾವು ತನು ಮನಧನವರು ಕೂಡ ಅವ್ರಿಗೆ ಅರ್ಪಿಸ್ತೀನಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮೆರವಣಿಗೆ ಇವತ್ತು ವಿನಾಯಕನು ಒಂದು ರಥದಲ್ಲಿ ಬರಬೇಕಾದ್ರೆ ಹಸಿರು ತೋರಣಗಳ ಒಂದು ಹೂಮಾಲೆ ಆ ಥರ ಇದು ಮಾಡಿದರು. ಅದು ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಲೈಟಿಂಗ್ ಸಮೇತ ಮಾಡಿದರು. ವಿಘ್ನೇಶ್ವರನ ಆ ಒಂದು ಈ ಅರಣ್ಯ ಪ್ರದೇಶದಲ್ಲಿ ಯಾವ ಥರ ನಮ್ಮ ಹಸಿರು ಅಚ್ಚಾಗಿರುತ್ತದೆ ಆ ಥರ ವಿಜೃಂಭಿಸ್ಕೊಂಡು ವಿಘ್ನೇಶ್ವರನು ಮೆರವಣಿಗೆಯಲ್ಲಿ ಹೋಗ್ತಿದ್ದ. ಒಟ್ಟಿನಲ್ಲಿ ಈ ಬಾರಿಯ ಶ್ರೀ ಚೆನ್ನಕೇಶವ ಸ್ವಾಮಿ ವಿನಾಯಕ ಗೆಳೆಯರ ಬಳಗ ಆಯೋಜಿಸಿದ್ದ ಗಣೇಶೋತ್ಸವದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಭಾಗಿಯಾಗಿ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನ ಮೂಡಿಸಿದರು. ಈ ಕಡೆಯಿಂದ ಎತ್ತರ ಎತ್ಕೊಂಡು ಹೋಗ್ರ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಸಾಲಬಾಧೆಯಿಂದ ತಪ್ಪಿಸಿಕೊಳ್ಳಲು ಕಳ್ಳಾಟವಾಡಲು ಹೋಗಿ ಯುವಕನೊಬ್ಬ ಪ್ರಾಣಕ್ಕೆ ಕುತ್ತು ತಂದುಕೊಂಡಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಸಂಸ್ಥೆ ಬಸ್ ಡಿಪೋ ರಸ್ತೆಯಲ್ಲಿ ವಾಸವಿರುವ 25 ವರ್ಷದ ಮಲ್ಲಿಕಾರ್ಜುನ ರೆಡ್ಡಿ ಕೊಲೆಗೆ ಸಂಚು ರೂಪಿಸಿದ್ದಾರೆ ಎಂಬ ನಾಟಕವಾಡಿ ತನ್ನ ಪ್ರಾಣಕ್ಕೆ ಕುತ್ತು ತಂದುಕೊಂಡು ಪೊಲೀಸರಿಗೆ, ಕುಟುಂಬ ಸದಸ್ಯರಿಗೆ ತಲೆನೋವಾಗಿ ಪರಿಣಮಿಸಿದ್ದಾನೆ. ಮಲ್ಲಿಕಾರ್ಜುನ ರೆಡ್ಡಿ ಮೂಲತಃ ಚೇಲೂರು ತಾಲೂಕಿನ ಬೀರಂಗಿವಾಡ್ಲಪಲ್ಲಿ ಗ್ರಾಮದ ನಿವಾಸಿ. ಕೆಲಸದ ನಿಮಿತ್ತ ಬಾಗೇಪಲ್ಲಿಗೆ ಬಂದು ಬಾಗೇಪಲ್ಲಿಯ ಎಪಿಎಂಸಿ ಮಾರುಕಟ್ಟೆಯ ತರಕಾರಿ ಮಂಡಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿ ವಾಸವಿದ್ದ. ಮೊಬೈಲ್ನ ಹಲವು ಆನ್ಲೈನ್
ಆನ್ಲೈನ್ ಆಪ್ಗಳ ಮೂಲಕ ಸಾಲವನ್ನ ಪಡೆದುಕೊಂಡಿದ್ದ. ಹಣ ಸಕಾಲಕ್ಕೆ ಮರುಪಾವತಿಸಲು ಸಾಧ್ಯವಾಗದ ಹಿನ್ನೆಲೆ ಸಂಸ್ಥೆಗಳಿಂದ ಹಣ ಪಾವತಿಗೆ ಒತ್ತಡ ಹೆಚ್ಚಾಗಿದೆ. ಸಾಲದ ವಿಷಯ ಮನೆ ಮಂದಿಗೆ ತಿಳಿಯುತ್ತದೆ ಎಂದು ಹೆದರಿ ಮಲ್ಲಿಕಾರ್ಜುನ ರೆಡ್ಡಿ ಮನೆ ಮಂದಿಯ ಅನುಕಂಪ ಗಿಟ್ಟಿಸಿಕೊಳ್ಳಲು ತನ್ನ ಕೊಲೆಗೆ ತಾನೇ ಯೋಜನೆ ರೂಪಿಸಿಕೊಂಡಿದ್ದಾನೆ. ಸ್ನೇಹಿತರಿಗೆ ಸಾಲ ನೀಡಿರುವುದಾಗಿ ಹೇಳಿ ಅದನ್ನ ವಸೂಲಿ ಮಾಡಿಕೊಂಡು ಬರುತ್ತೇನೆ ಎಂದು ಮನೆ ಮಂದಿಗೆ ತಿಳಿಸಿ ಸ್ನೇಹಿತರಿಂದ ಹಣ ಪಡೆದು ಬಾಗೇಪಲ್ಲಿಗೆ ವಾಪಸ್ಸು ಬರುವ ವೇಳೆ ಪಾತಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಚವಾರಪಲ್ಲಿ ಕುರುಪಲ್ಲಿ ಮಾರ್ಗ ಮಧ್ಯದಲ್ಲಿ 4 ದುಷ್ಕರ್ಮಿಗಳು ನನ್ನ ದ್ವಿಚಕ್ರ ವಾಹನವನ್ನು ಅಡ್ಡಗಟ್ಟಿ ನನ್ನ ಬಳಿ ಇದ್ದ ಹಣ ಕಸಿದುಕೊಂಡಿದ್ದಾರೆ, ನನ್ನ ಕೊಲೆಗೆ ಯತ್ನಿಸುತ್ತಿದ್ದಾರೆ ಎಂದು ಕುಟುಂಬ ಸದಸ್ಯರಿಗೆ ಮಾಹಿತಿ ನೀಡಿದ್ದಾನೆ. ಗಾಬರಿಗೊಂಡು ಕುಟುಂಬ ಸದಸ್ಯರು ಮಲ್ಲಿಕಾರ್ಜುನ ರೆಡ್ಡಿಯ ಜಾಡು ಪತ್ತೆ ಹಚ್ಚಿ ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಶಸ್ತ್ರಚಿಕಿತ್ಸೆ ಕೊಡಿಸಿದ್ದಾರೆ. గాడికి రగత మంది మెత్తుకోండి ఆ రగత మెత్తుకోవడానికి లేడు ఇస్తావా ఆసుపత్రికి వెళ్ళిపోయింది. మళ్ళీ ఆసుపత్రికి పోయింది. ఆడిపోయేటికి ఆసుపత్రిలో లేడు. ఆటంక వచ్చి వీళ్ళకి బాగా అంత చూస్తుంది, దర్శనం చూస్తుంది. మళ్ళీ వీళ్ళకి చూసేటికి 4:30 అయ్యారు. కోరుకుంది అది ఎగిరెడికి కుక్క మరిగా ఏమి ఇట్లా అని చెప్పి మేము రోడ్లో చింతామని పోదామని ఎలవాడుతుంది. ఇంక స్టై చేద్దాం అనుకుంటే కుక్క మరిగదంటే ఇది కా అని ఆయన గుడ్డికి బనకనున్నారా అని చెప్పేసి ఘటన గాడి అంతా రక్తం అంతా అయింది. బేరంగూరులో చూసినా బేరంగూరులో గాడి పెట్టినారు ఊర్లో అడ్డుకట్టిండేది అడ్డకట్టింది. మేము హిందీ అక్కచ్చి ఆడ బండేసి వెళ్ళిపోయినారు ఊర్లో బేరంగూరు అడ్డకట్టింది. అంటే ఈ పిల్లలు బీరంగా పిల్లలు అదే కచ్చి గాడి నిలిపేసి పిల్లల్ని ఎత్త బండేసి వెళ్ళిపోయినారు. మేము అవలకి ఎదుగులాడినాం. గాడి ఇక్కడ చూసి రగతం చూసి ఆవిడకి ఎదిగింది. ఆడ పడిపోయినాడు, ఆడ ఉన్నారు. మళ్ళీ ఆసుపత్రికి పోతుంది. ఆడ చూసి లేడు. మళ్ళీ చింతామని పోతాం అని చెప్పి అలవాడుతుంది. ఆయాలకి రోడ్లోకి పోయేటికి కోడుకుని దిగేటికి కోడి కుక్క మరిగా మళ్ళీ బండ కిందకి పోయేటికి వాడు ఆయా కదిలే ఆ ఇంటికి ಅವ್ರು ಹುಡುಕಿದ್ವಿ ಹೇಳ್ತಾರೆ. ಕುಟುಂಬ ಸದಸ್ಯರ ದೂರಿನಂತೆ ಪಾತಪಾಳ್ಯ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಸಬ್ ಇನ್ಸ್ಪೆಕ್ಟರ್ ಸೈಯದ್ ಅನ್ಸರ್ ತಂಡ ಮಲ್ಲಿಕಾರ್ಜುನ ರೆಡ್ಡಿಯಿಂದ ಹೇಳಿಕೆ ಪಡೆದು ಪೊಲೀಸರು ತನಿಖೆ ನಡೆಸಿದಾಗ ಯುವಕನ ಕಳ್ಳಾಟ ಬಯಲಾಗಿದೆ. ತಾನು ಮಾಡಿರುವ ಸಾಲದ ಸುಳಿಯಿಂದ ಹೊರಬರಲು ಕೊಲೆಯತ್ನ ನಾಟಕ ಆಡಿರುವ ಮಲ್ಲಿಕಾರ್ಜುನ ರೆಡ್ಡಿಯ ಅಸಲಿ ನಾಟಕ ಬಯಲು ಆಗುತ್ತಿದ್ದಂತೆ ಪೊಲೀಸರು ಕುಟುಂಬ ಸದಸ್ಯರು ಬೆಚ್ಚಿಬಿದ್ದಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 63661199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 63661199. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ
ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಆತ ವಿದ್ಯಾಭ್ಯಾಸಕ್ಕೆಂದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಬಂದು ವಿದ್ಯಾಭ್ಯಾಸ ಮಾಡ್ತಿದ್ದ. ಇನ್ನೇನು ಕೆಲವು ತಿಂಗಳು ಕಳೆದಿದ್ರೆ ವಿದ್ಯಾಭ್ಯಾಸ ಮುಗಿಸಿ ವಾಪಸ್ ತವರು ರಾಜ್ಯಕ್ಕೆ ಹೋಗ್ಬೇಕಿತ್ತು. ಆದರೆ ವಿದ್ಯಾಭ್ಯಾಸದಲ್ಲಿ ಸಹಪಾಠಿಯೊಬ್ಬಳನ್ನ ಲವ್ ಮಾಡಿ ಈಗ ಸಾವಿನ ಮನೆ ಸೇರಿದ್ದಾನೆ. ಅಷ್ಟಕ್ಕೂ ಆತನಿಗೆ ಆಗಿದ್ದಾದ್ರೂ ಏನಂತೀರಾ? ಈ ವರದಿ ನೋಡಿ. ಈತನ ಹೆಸರು ಮೊಹಮ್ಮದ್ ಶಬೀರ್. ಇನ್ನು ಈಗ ತಾನೇ 26 ವರ್ಷ ವಯಸ್ಸು. ಕೇರಳದ ವಯನಾಡು ಮೂಲದ ನಿವಾಸಿ. ಆದರೆ ವಿದ್ಯಾಭ್ಯಾಸಕ್ಕೆ ಅಂತ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿರುವ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ BSc ಇನ್ ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ ಅಂತಕ್ಕಂಥ ಅಲೈಡ್ ಸೈನ್ಸ್ ಕೋರ್ಸ್ನಲ್ಲಿ ಅಧ್ಯಯನ ಮಾಡ್ತಿದ್ದ. 2 ವರ್ಷಗಳ ಕಾಲ ಕಾಲೇಜಿನ ಹಾಸ್ಟೆಲ್ನಲ್ಲೇ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡಿದ್ದ. ಇನ್ನೇನು ಈಗ ಅಂತಿಮ ವರ್ಷದಲ್ಲೇ ವಿದ್ಯಾಭ್ಯಾಸ ಮಾಡ್ತಿದ್ದು, ಕೆಲವೇ ತಿಂಗಳು ಕಳೆದಿದ್ರೆ ಪದವಿ ಪಡೆದು ಸ್ವಗ್ರಾಮಕ್ಕೆ ಹೋಗಬೇಕಿತ್ತು. ಆದರೆ ಇಂದು ಬೆಳಿಗ್ಗೆ ಕಾಲೇಜಿನ ಹಾಸ್ಟೆಲ್ನ ಕೊಠಡಿಯಲ್ಲಿ ಸಾವಿಗೆ ಶರಣಾಗಿದ್ದಾನೆ. ಇನ್ನು ವಿದ್ಯಾರ್ಥಿ ಮೊಹಮ್ಮದ್ ಶಬೀರ್ ಸಾವಿನ ವಿಚಾರ ತಿಳಿದ ಸ್ಥಳೀಯ ಪೆರೇಸಂದ್ರ ಠಾಣೆ ಪೊಲೀಸರು ಕೊಠಡಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಆಗ ಮೃತ ಮೊಹಮ್ಮದ್ ಶಬೀರ್ ಬರೆದಿರುವ ಪತ್ರವೊಂದು ಸಿಕ್ಕಿದೆ. ಅದರಲ್ಲಿ ಐ ಡಿಡ್ಂಟ್ ಸ್ಟಾಪ್ ಎನಿಥಿಂಗ್ ಅಂಟಿಲ್ ಐ ಆಲ್ವೇಸ್ ಲವ್ ಯು ಫಾರ್ ಎವರ್, ಯು ಆರ್ ಮೈ ಫಸ್ಟ್ ಅಂಡ್ ಯು ಆರ್ ಮೈ ಲಾಸ್ಟ್ ಅಂತಕ್ಕಂಥ ಸಾಲುಗಳು ಕಂಡು ಬಂದಿದೆ. ಇನ್ನು ಪತ್ರದಲ್ಲಿ ನಮೂದು ಮಾಡಿರುವಂತೆ ಮೃತ ವಿದ್ಯಾರ್ಥಿ ಮೊಹಮ್ಮದ್ ಶಬೀರ್ ತನ್ನ ಸಹಪಾಠಿಯೊಬ್ಬಳನ್ನ ಲವ್ ಮಾಡಿದ್ದು ಬಯಲಾಗಿದೆ. ಕಳೆದ ಕೆಲವು ದಿನಗಳಿಂದ ಮೃತನ ಪ್ರೇಯಸಿ ಶಬೀರ್ನ ಫೋನ್ ನಂಬರ್ ಅನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ವಂತೆ. ಅದರಿಂದಲೇ ಮನನೊಂದ ವಿದ್ಯಾರ್ಥಿ ಮೊಹಮ್ಮದ್ ಶಬೀರ್ ಸಾವಿಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ. ಇತ್ತ ಪೆರೇಸಂದ್ರ ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೌಟುಂಬಿಕ ಕಲಹ ಹಿನ್ನೆಲೆ ಹಾಗೂ ಪತ್ನಿ ಮೇಲೆ ಅನುಮಾನ ಪಟ್ಟು ಪತಿರಾಯ ನಡು ರಸ್ತೆಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಮಂಚೇನಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ನಾಗರಾಜ್ ಮೆಡಿಕಲ್ ಸ್ಟೋರ್ ಮುಂಭಾಗದಲ್ಲಿ ಕೌಟುಂಬಿಕ ಕಲಹದಿಂದ ಪತ್ನಿಯ ಮೇಲೆ ಪತಿ ನಾಗರಾಜ್ ಚಾಕುವಿನಿಂದ ಇರಿದಿರುವ ಘಟನೆ ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭಾನುವಾರ ಮಧ್ಯಾಹ್ನ ನಡೆದಿದೆ. ಇನ್ನು ಮೂಲತಃ ಗೌರಿಬಿದನೂರು ತಾಲೂಕಿನ ಕಾದಲವೇಣಿ ಗ್ರಾಮದ ನಿವಾಸಿ ನಾಗರಾಜ್ ಎಂದು ತಿಳಿದು ಬಂದಿದ್ದು, ಈತನಿಗೆ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮದ 26 ವರ್ಷದ ಹೇಮಾವತಿ ಎಂಬ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದು 2 ಹೆಣ್ಣು ಮಕ್ಕಳಿದ್ದಾರೆ. 2ನೇ ಮಗುವಿನ ಹೆರಿಗೆಗೆ ಎಂದು ಅಜ್ಜಿ ಗಂಗಮ್ಮ ಮನೆಗೆ 9 ತಿಂಗಳ ಹಿಂದೆ ಹೋಗಿದ್ದ ಹೇಮಾವತಿ ಮತ್ತೆ ಗಂಡನ ಮನೆಗೆ ಬರದೇ ಇರುವ ಕಾರಣಕ್ಕೆ ಶಂಕೆ ಪಟ್ಟು ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಾನೆಂದು ಹೇಮಾವತಿ ತಿಳಿಸಿದ್ದಾಳೆ.
ನನ್ನ ಗಂಡಂದು ಕಾರಣ ಹೇಳಿ ನಾನು ಬಂದು ಮೀಡಿಯಾ ಮಾಡಿ ನಾನು ದೇವಸ್ಥಾನಕ್ಕೆ ಬಂದಿದ್ರೆ ಈ ತರ ಕೆಲಸ ಕೊಟ್ಟಿದ್ದಾನೆ. ಎಲ್ಲಾಗಿರೋದು? ಸರ್ ಮಿಣುಗುರಿಗೆ ಹೋಗೋಣ. ನಿಮ್ ಗಂಡ ಹೆಸರು? ನಾಗರಾಜ್ ಸರ್. ಏನ್ ಕೆಲಸ ಮಾಡ್ತಾರೆ? ಅವ್ರು ಬೇಲ್ದಾರ್ ಕೆಲಸ ಮಾಡ್ತಾರೆ ಸರ್. ಇಬ್ಬರು ಮಕ್ಕಳು ಸರ್, ಹೆಣ್ಣು ಮಕ್ಕಳು. ನನ್ಗೆ ಹೆಣ್ಮಕ್ಳು ಆಗಿರೋದಕ್ಕೆ ಈ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ನನ್ಗೆ ಇಲ್ಲಿ ಬಂದಿರೋ ಉದ್ದೇಶ? ದೇವಸ್ಥಾನಕ್ಕೆ ಬಂದಿದ್ದೆ ಸರ್ ನಾನು. ಯಾವ ದೇವಸ್ಥಾನ? ಸತ್ಯಮ್ಮ ದೇವಸ್ಥಾನ ಸರ್. ನಿಮ್ಗೂ ನಿಮ್ ಗಂಡನ್ಗೆ ಇದೆ ಮೊದಲ, ಇದಕ್ಕಿಂತ ಹಿಂದೆಗಡೆ ಇದೆ ಸರ್. ಇದು ಈ ತರ ಇದಾಗಿರೋದಿದೆ. ಮೊದ್ಲು ಅದ್ರ ಮುಂಚೆ ಹೊಡಿತಾ ಇದ್ರು, ನನ್ನ ಟಾರ್ಚರ್ ಕೊಡ್ತಾ ಇದ್ರು. ನಾನು ಯಾರಿಗೂ ಹೇಳ್ಕೊಂಡಿಲ್ಲ ಸರ್. ಏನಂತ ಟಾರ್ಚರ್ ಕೊಡ್ತಾ ಇದ್ರು? ನೈಟ್ ಅಲ್ಲಿ ಜಾಸ್ತಿ ಟಾರ್ಚರ್ ಕೊಡ್ತಾ ಇದ್ರು ಸರ್. ಅದೇ ಏನಂತ ಕೊಡ್ತಾ ಇದ್ರು? ಏನ್ ಉದ್ದೇಶ? ಇನ್ನು ಹೇಮಾವತಿ ಅಜ್ಜಿ ಮನೆಯಿಂದ ಮಂಚೇನಹಳ್ಳಿಯ ವರುಣಿ ಗ್ರಾಮದಲ್ಲಿ ನೆಲೆಸಿರುವ ಸತ್ಯಮ್ಮ ದೇವಿ ದೇವಸ್ಥಾನಕ್ಕೆಂದು ಬಂದಿದ್ದಾರೆ. ಪಟ್ಟಣದಲ್ಲಿ ದೇವಸ್ಥಾನಕ್ಕೆ ಪೂಜಾ ವಸ್ತುಗಳು ಖರೀದಿಸಲು ಬಂದಿದ್ದಾಗ ಪತಿ ನಾಗರಾಜು ಹಿಂಬಾಲಿಸಿಕೊಂಡು ಬಂದು ನಡು ರಸ್ತೆಯಲ್ಲೇ 3 ಬಾರಿ ಚಾಕುವಿನಿಂದ ಹೇಮಾವತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಹೇಮಾವತಿಯನ್ನ ಮಂಚೇನಹಳ್ಳಿ ಪ್ರಾಥಮಿಕ ಆಸ್ಪತ್ರೆಗೆ ರವಾನಿಸಿದ್ದು ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮಂಚೇನಹಳ್ಳಿ ಪಿಎಸ್ಐ ಮೂರ್ತಿ, ಎಎಸ್ಐ ಮುನಾವರ್ ಮತ್ತು ಸಿಬ್ಬಂದಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದು ಪತಿ ನಾಗರಾಜ್ನನ್ನ ಬಂಧಿಸಿದ್ದಾರೆ. ಸರ್ ಅವರು ಐಸಿಯುನಲ್ಲಿ ಬಂದಿದ್ರು ನಮ್ಮೂರಿಗೆ. ಇಷ್ಟೇ ಸರ್, ನಾನು ನಿರ್ವಹಣೆಗೆ ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಶ್ರೀರಾಮ ಪ್ಯಾಲೇಸ್, ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲಾ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್, ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ.
ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಡ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, ಸಿಸಿಟಿವಿ ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಮೇಲ್ಮರವತ್ತೂರು ಆದಿಪರಾಶಕ್ತಿಯ ಅಡಿಪುರ ಗಂಜಿ ಮಹೋತ್ಸವ ಹಾಗೂ ಕರಗ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಿದ್ರು. ಮೆರವಣಿಗೆಯಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ಗಂಜಿ ಮಡಕೆ ಹೊತ್ತು ಭಕ್ತಿಯಲ್ಲಿ ಮಿಂದಿದ್ದರು. ಚಿಕ್ಕಬಳ್ಳಾಪುರ ನಗರದ 9ನೇ ವಾರ್ಡ್ ಜೈಭೀಮ್ ನಗರದಲ್ಲಿ 7ನೇ ವರ್ಷದ ಮೇಲ್ಮರವತ್ತೂರು ಆದಿಪರಾಶಕ್ತಿ ಅಡಿಪೂರ ಗಂಜಿ ಮಹೋತ್ಸವ ಹಾಗೂ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಓಂ ಶಕ್ತಿ ದೇವಿಯ ದೇಗುಲದಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗಂಜಿ ಮಹೋತ್ಸವಕ್ಕೆ ಕೆವಿ ಶಿಕ್ಷಣ ದತ್ತಿ ಸಂಸ್ಥೆಗಳ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಅವರು ಆಗಮಿಸಿ ದೇವಿಯ ದರ್ಶನ ಪಡೆದು ಭಕ್ತಿಭಾವ ಮೆರೆದಿದ್ದಾರೆ. ತಾಯಿ ಆದಿಪರಾಶಕ್ತಿಯ ಉತ್ಸವ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಆಕರ್ಷಕ ಪಲ್ಲಕ್ಕಿಯ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಕೆಂಪು ಸೀರೆಯನ್ನು ಉಟ್ಟ ನೂರಾರು ಮಂದಿ ಓಂ ಶಕ್ತಿ ದೇವಿಯ ಮಹಿಳಾ ಮಾಲಾಧಾರಿಗಳು ಮಡಿಕೆಯಲ್ಲಿ ಗಂಜಿಯನ್ನ ತಲೆಯ ಮೇಲೆ ಹೊತ್ತು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ದೇವಿಯಲ್ಲಿ ಪ್ರಾರ್ಥಿಸಿದ್ದಾರೆ. ಇನ್ನು ದೇವಿಯ ನಾಮವನ್ನ ಹೇಳುತ್ತಾ ಮೆರವಣಿಗೆಯಲ್ಲಿ ಸಾಗಿ ಭಕ್ತಿಯಲ್ಲಿ ಮಿಂದೆದ್ದರು. ಮೆರವಣಿಗೆಯ ಉದ್ದಕ್ಕೂ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಭಕ್ತಿ ಪರವಶರಾದರು. ಜಗನ್ಮಾತೆ ಓಂ ಶಕ್ತಿ ದೇವಿಯ ನಾಮಸ್ಮರಣೆಯಿಂದ ರಸ್ತೆಗಳಲ್ಲೆಲ್ಲ ಒಂದೊಂದು ರೀತಿಯ ಹಬ್ಬದ ವಾತಾವರಣವನ್ನ ಮೂಡಿಸಿತ್ತು. ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇವತ್ತು ಓಂ ಶಕ್ತಿ ಗಂಜಿ ಪೂಜೆ ಅಂತ ಮಾಡ್ತಾ ಇದ್ದೀವಿ. ಜೈಭೀಮ್ ನಗರದಲ್ಲಿ 2 ಮಂಡಳಿಯಿಂದ ಸೇರಿ ಒಂದೇ ಕಡೆ ಮಾಡ್ತಾ ಇದ್ದೀವಿ ಓಂ ಶಕ್ತಿ ಗಂಜಿ ಪೂಜೆ. ಇಲ್ಲಿ ಸುಮಾರು ಜನ ಭಕ್ತಾದಿಗಳು ಬಂದು ಅವರ ಕೋರಿಕೆಗಳು ಏನಿದೆಯೋ
ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿದೆ, ಒಂದು ಮದುವೆಗಳಾಗದೇ ಇರೋರಿಗೆ ಮದುವೆ ಆಗುತ್ತೆ. ಈ ಗಂಜಿ ಅಮ್ಮನ ಮಾಲೆ ಹಾಕ್ಕೊಂಡು ಹೋದಾಗ ಜನವರಿಯಲ್ಲಿ ಡಿಸೆಂಬರಲ್ಲಿ ಮಾಲೆ ಹಾಕ್ಕೊಂಡು ಹೋಗ್ತೀವಿ. ಸುಮಾರು ಲಕ್ಷಾಂತರ ಜನ ಮಾಲೆ ಹಾಕ್ಕೊಂಡು ಹೋಗ್ತಾರೆ. ಅವರಲ್ಲಿ ಆ ತಾಯಿಯಲ್ಲಿ ಏನು ಒಂದು ಶಕ್ತಿ ಇರೋದಕ್ಕೆ ಇಷ್ಟೊಂದು ಜನ ಭಕ್ತ ವರ್ಷನೂ ಜಾಸ್ತಿ ಆಗ್ತಾ ಇದ್ದಾರೆ. ಸುಮಾರು ಜನಕ್ಕೆ ಅನುಕೂಲ ಆಗ್ತಾ ಇದೆ. ಆ ಅಮ್ಮನ ಆಶೀರ್ವಾದ ಇದ್ದೇ ಇದೆ. ಅದಕ್ಕೆ ವರ್ಷನೂ ನಾವು ಇಲ್ಲಿ ಗಂಜಿ ಪೂಜೆ ಮಾಡ್ತೀವಿ. 7 ವರ್ಷದಿಂದ ಮಾಡ್ತಾ ಇದ್ದೀವಿ. ಇವರು ಕನಕಾಂಬ ಅವರು ನಾವು ಸೇರಿ ಮಾಡ್ತಾ ಇದ್ದೀವಿ. ನಮ್ಮದು ಒಂದು ಮಂಡಳಿ ಇದೆ, ಇಲ್ಲಿ ಜೈಭೀಮ್ ನಗರದಲ್ಲಿ ಒಂದು ಮಂಡಳಿ ಇದೆ. ಹಂಗಾಗಿ ನಾವು 9 ಜನ ಮಂಡಳಿ ಸದಸ್ಯರುಗಳಿದ್ದೀವಿ. ಆ ಸದಸ್ಯರುಗಳೆಲ್ಲನೂ ಸೇರಿ ನಾವು ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲರ ಸಹಕಾರನೂ ಇದೆ. ಸ್ವಲ್ಪ ದೊಡ್ಡ ವ್ಯಕ್ತಿಗಳು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಒಂದು ಅನಂತ ನಮಸ್ಕಾರಗಳು. ನವಂಬರು ಒಂದು 10-15ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಒಂದೊಂದು ಸರಿ ಜನವರಿ ಎಂಡಿಂಗ್ವರೆಗೂ ಇರುತ್ತೆ, ಇಲ್ಲ ಅಂದರೆ ಫೆಬ್ರವರಿ ಒಂದು ಫಸ್ಟ್ ವೀಕ್ವರೆಗೂ ಇರುತ್ತೆ. ಮತ್ತು ನಾವು ಈ ಬಸ್ಗಳು ಮಾಡ್ತೀವಿ. ಮತ್ತು ಫ್ರೀಯಾಗೂ ಸ್ವಲ್ಪ ಜನ ಬಡವರು ಬಗ್ಗರನ್ನ ಕರ್ಕೊಂಡು ಹೋಗ್ತೀವಿ. ಅವ್ರಿಗೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿರೋದ್ರಿಂದ ವರ್ಷ ಜಾಸ್ತಿನೇ ಆಗ್ತಾಯಿದೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ ನನ್ನ ಒಂದು ಕಡೆಯಿಂದ ಒಂದು 2,500 ಜನನ ನಾನು ಕರ್ಕೊಂಬರ್ತೀನಿ. ಮತ್ತು ಇವರು ಅಷ್ಟೇ, ಇವರು ಮಾಡ್ತಾರೆ. ಇವರು ಒಂದು 500-600 ಜನ ಮಾಡ್ತಾ ಇದ್ದಾರೆ. ಇವರು ಸ್ವಲ್ಪ ಮಾಡ್ತಾ ಇದ್ದಾರೆ. ಕಲವಾರ ಅರುಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿತ್ರಾವತಿ ಕುಡಿಯುವ ನೀರು ಸರಬರಾಜು ನಿರ್ವಹಣೆಗಾಗಿ ಪ್ರತಿ ವರ್ಷ ಕೋಟಿ ಹಣ ಖರ್ಚು ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳು ಪಟ್ಟಣದ ಜನತೆಗೆ ಕಲುಷಿತ ನೀರನ್ನು ಸರಬರಾಜು ಮಾಡಿ ಜನರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆಂದು ಸಿಪಿಐಎಂ ಪಕ್ಷದ ತಾಲೂಕು ಸಮಿತಿ ಸದಸ್ಯ ಚನ್ನರಾಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿ ಹಾಳಾಗುವಂಥ ಸಿಚುವೇಶನ್ ಇಲ್ಲ. ಆದರೆ ಈ ಪ್ಲಾಂಟ್ ಟೋಟಲ್ ಫೇಲ್ಯೂರ್ ಆಗಿದೆ. ಈಗ ಸುಮ್ಮನೆ ಇವತ್ತು ಡೈರೆಕ್ಟ್ ಆಗಿ ನೀರಲ್ಲಿ ಬರ್ತಕ್ಕಂಥದ್ದು ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪಟ್ಟಣದ ಜನತೆಗೆ ಕೊಡುಗೆಯಾಗಿ ಕೊಡ್ತಕ್ಕಂಥ ಪುರಸಭೆ ಇವತ್ತು ಜನಪ್ರತಿನಿಧಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರಲ್ಲಿ ಇದೇ ಸಾಕ್ಷಿಯಾಗಿದೆ. ಬಾಗೇಪಲ್ಲಿ ಪಟ್ಟಣದ ಸಂತೆ ಮೈದಾನದಲ್ಲಿರುವ ಪುರಸಭೆಯ ಕುಡಿಯುವ ನೀರು ಶುದ್ಧೀಕರಣ ಘಟಕಕ್ಕೆ ಸಿಪಿಐಎಂ ಮುಖಂಡರು ಭೇಟಿ ನೀಡಿ ನೀರು ಶುದ್ಧೀಕರಣ, ಯಂತ್ರೋಪಕರಣಗಳ ನಿರ್ವಹಣೆ, ಸ್ವಚ್ಛತೆ, ನೀರಿನ ಗುಣಮಟ್ಟ ಹಾಗೂ ಅಲಂಬಳಕೆ ಸೇರಿದಂತೆ ಇತ್ಯಾದಿ ಅವ್ಯವಸ್ಥೆಗಳ ಬಗ್ಗೆ ಪರಿಶೀಲಿಸಿ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸರ ವ್ಯಕ್ತಪಡಿಸಿದರು. ಸಿಪಿಐಎಂ ಪಕ್ಷದ ತಾಲೂಕು ಸಮಿತಿ ಸದಸ್ಯ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ 23 ವಾರ್ಡ್ಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸುತ್ತಿರುವ ಸಂತೆ ಮೈದಾನದ ಕುಡಿಯುವ ನೀರಿನ ಶುದ್ಧೀಕರಣ ಘಟಕದಲ್ಲಿ ನಿರ್ವಹಣೆ ಇಲ್ಲದೆ ಸೊರಗುತ್ತಿದೆ. ನೀರು ಶುದ್ಧೀಕರಣ ಘಟಕ ನಿರ್ವಹಣೆ, ಅಲಂ ಮಿಶ್ರಣ, ಯಂತ್ರೋಪಕರಣಗಳ ರಿಪೇರಿ ಹೆಸರಿನಲ್ಲಿ ಪುರಸಭೆಯಲ್ಲಿ ಪ್ರತಿ ವರ್ಷ ಕೋಟ್ಯಾಂತರ ರು ಬಿಲ್ ಮಾಡಲಾಗುತ್ತಿದೆ. ಆದರೆ ನೀರಿನ ಘಟಕದಲ್ಲಿ ಯಾವುದೇ ಒಂದು ಯಂತ್ರವೂ ಕೆಲಸ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶುದ್ಧೀಕರಣ ಘಟಕದ ಪಕ್ಕದಲ್ಲಿ ಇವತ್ತು ಚರಂಡಿ ನೀರು ತುಂಬಿದೆ, ಎರಕಾಲುವೆ ಪಕ್ಕದಲ್ಲಿದೆ. ಇವತ್ತು ಇಲ್ಲಿರ್ತಕ್ಕಂಥ ಏನು ಚೌಲ್ಟ್ರಿ ನೀರು, ಬಾಗೇಪಲ್ಲಿಯಲ್ಲಿ 1ನೇ ವಾರ್ಡ್ದಿಂದ ಬರ್ತಕ್ಕಂಥ ನೀರು, ಚರಂಡಿ ನೀರು, ಇದು ಮೊಲ ವಿಸರ್ಜನೆ ಮಾಡಿರ್ತಕ್ಕಂಥ ನೀರೆಲ್ಲ ಕೂಡ ಸ್ಟಾಕ್ ಆಗಿದೆ. ಇಲ್ಲೆಲ್ಲ ಒಳ್ಳೆ ಪಾರ್ಕ್ ಇತ್ತು, ಪಾರ್ಕ್ ಎಲ್ಲ ಇವತ್ತು ಹೋಗ್ಬಿಟ್ಟಿದೆ. ಕೊಳಚೆ ನೀರು ತುಂಬಿಕೊಂಡಿದೆ. ಆ ಕೊಳಚೆ ನೀರು ಇವತ್ತು ತುಂಬಿಕೊಂಡಿರ್ತಕ್ಕಂಥ ಇವತ್ತು ಶುದ್ಧೀಕರಣ ಘಟಕದ ಪಕ್ಕದಲ್ಲಿ ಆರೋಗ್ಯದ ಪ್ರಶ್ನೆ ಪರಿಣಾಮ ಎಷ್ಟೊಂದು ಬೀರಬಹುದು ಅನ್ನೋದು ಕೂಡ ಇವತ್ತು ನಾವೆಲ್ಲ ಇದಕ್ಕೆ ಆಲೋಚನೆ ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಸಿಪಿಐಎಂ ಪಕ್ಷದಿಂದ ಇವತ್ತು ಅಧಿಕಾರಿಗಳಿಗೆ ಮತ್ತು ಇಲ್ಲಿನ ಶಾಸಕರಿಗೆ ಇದು ನಿರ್ವಹಣೆ ಮಾಡದೇ ಇರತಕ್ಕಂಥ ಪುರಸಭೆ ಅಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು, ಅಲ್ಲ ಸಮಯ ನೀವು 23 ವಾರ್ಡ್ಗಳಲ್ಲಿ ನೀವು ಗೆದ್ದಿದ್ದೀರಿ. 23 ವಾರ್ಡ್ಗಳಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಬಾಗೇಪಲ್ಲಿ ಪಟ್ಟಣಕ್ಕೆ ನೀರು ಯಾವ ರೀತಿ ಬರ್ತಾ ಇದೆ, ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಜವಾಬ್ದಾರಿ ಅನ್ನೋದು ಕೂಡ ಇವತ್ತು ಮರ್ತಿರ್ತಕ್ಕಂಥದ್ದು ಪುರಸಭೆ ಸದಸ್ಯರಾಗಿ. ಈಗಲಾದರೂ ನಿಮಗೆ 3 ತಿಂಗಳಿದೆ ಟೈಮ್, ಕಣ್ಣು ತೆರೀರಿ. ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳ ಮೂಲ ಸಮಸ್ಯೆಗಳೇನಿದೆ ಅದರ ಬಗ್ಗೆ ನೀವು ಇವತ್ತು ಕಾಳಜಿ ವಹಿಸಿ ಶುದ್ಧವಾದಂಥ ನೀರು ಕೊಡಿ ಅಂತ ಹೇಳಿದರೆ ಇವತ್ತು ಅಶುದ್ಧವಾದಂಥ ನೀರು ಕೊಡಲಿಕ್ಕೆ ಇವತ್ತು ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ನಾವೊಂದನ್ನು ನೋಡಿದ್ದೀವಿ. ಇವತ್ತು ಏನು ಚಿತ್ರಾವತಿ ಅಣೆಕಟ್ಟಿಗೆ ಇವತ್ತು ಬೆಂಗಳೂರಿನ ಕೊಳಚೆ ನೀರು ಸೇರಿಕೊಂಡಿದೆ. ಎಷ್ಟು ಅಪಾಯ ಇದೆ. ಆ ಕೊಳಚೆ ನೀರು ಕೂಡ ಇವತ್ತು ನೇರವಾಗಿ ನೀವು ಬಿಡ್ತಿದ್ದೀರಿ ಅಂದರೆ ಅದು ಕೂಡ 15 ದಿವಸಕ್ಕೊಂದ್ಸಲ ನೀರು ಬಿಡ್ತೀರಿ. ನೀವು ಏನು ಮಾಡಬೇಕು ಇವತ್ತು ಬಾಗೇಪಲ್ಲಿ ಜನತೆ? ಎಲ್ಲಿ ನೀರು ಕೊಂಡ್ಕೊತಾರೆ ಅವರು? ಇವತ್ತು ಮೂಲಭೂತ ಸೌಕರ್ಯಗಳನ್ನು ಕೊಡದೇ ಇರತಕ್ಕಂಥ ಪರಿಸ್ಥಿತಿ.
ಇಲ್ಲಿನ ಪುರಸಭೆ ಅಧ್ಯಕ್ಷರು, ಕಾರ್ಯದರ್ಶಿ, ಆಡಳಿತ ಮಂಡಳಿ, ಹಾಗೆಯೇ ಇಲ್ಲಿನ ಶಾಸಕರು ಇವರೆಲ್ಲರೂ ಕೂಡ ಇವ್ರ ಜವಾಬ್ದಾರಿಯನ್ನು ಇವತ್ತು ಬಿಟ್ಟು ಬೇರೆ ಕೆಲಸಗಳಲ್ಲಿ ತೊಡಗಿದ್ದಾರೆ. ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಿಂದ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ತೀವಿ ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಸಿಪಿಐಎಂ ಜಿಲ್ಲಾ ಸಮಿತಿ ಸದಸ್ಯ ವಾಲ್ಮೀಕಿ ಅಶ್ವತ್ಥಪ್ಪ, ರೈತ ಸಂಘದ ತಾಲೂಕು ಸಂಚಾಲಕ ಡಿಟಿ ಮುನಿಸ್ವಾಮಿ, ಮುಖಂಡ ಕೃಷ್ಣಪ್ಪ ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಟಾಟಾ ಎಸಿ ಮತ್ತು ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಮೃತಪಟ್ಟಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಮ್ಮಸಂದ್ರ ಬಳಿ ನಡೆದಿದೆ. ಮೃತಪಟ್ಟ ವ್ಯಕ್ತಿಯನ್ನು ಶಿಡ್ಲಘಟ್ಟ ನಗರದ ವಾರ್ಡ್ ನಂಬರ್ 18 ಆಜಾದ್ ನಗರದ ಪರ್ವೇಜ್ ಪಾಷಾ ಎಂದು ಗುರುತಿಸಲಾಗಿದೆ. ಪರ್ವೇಜ್ ಪಾಷಾ ಮುರುಗಮಲ್ಲ ಉರುಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಆಕ್ಟಿವ್ ಹೊಂಡಾ ದ್ವಿಚಕ್ರ ವಾಹನದಲ್ಲಿ ಶಿಡ್ಲಘಟ್ಟ ಕಡೆ ಹೋಗುತ್ತಿದ್ದ ವೇಳೆ ಟಾಟಾ ಎಸಿ ಹಾಗೂ ದ್ವಿಚಕ್ರ ವಾಹನ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಕೂಡಲೇ ಆತನನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸುವ ವೇಳೆ ಮೃತಪಟ್ಟಿದ್ದಾನೆಂದು ತಿಳಿದು ಬಂದಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಅದ್ಧೂರಿ ಗಣೇಶೋತ್ಸವಕ್ಕೆ ತೆರೆ. ಮೆರವಣಿಗೆಯಲ್ಲಿ ರಾರಾಜಿಸಿದ ವಿನಾಯಕ ಮೂರ್ತಿ, ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಯುವಕರು. ಸಾಲಬಾಧೆಯಿಂದ ತಪ್ಪಿಸಿಕೊಳ್ಳಲು ಕಳ್ಳಾಟ, ಜೀವಕ್ಕೆ ಕುತ್ತು ತಂದುಕೊಂಡ ಯುವಕ, ವಿಷಯ ತಿಳಿದು ಶಾಕ್ ಆದ ಪೋಷಕರು. ಪ್ರೀತಿ ಪ್ರೇಮ ಅಂತ ಪಡ್ಡೆ ಹೈಕ್ಲಾ ಹುಚ್ಚಾಟ, ಮಾತಾಡಲು ದೂರವಾದ ಗರ್ಲ್ ಫ್ರೆಂಡ್, ದುಡುಕಿ ಸಾವಿನ ಮನೆ ಸೇರಿದ ಪ್ರಿಯಕರ. ಬೀದಿಗೆ ಬಂದ ಕೌಟುಂಬಿಕ ಕಲಹ, ಪತ್ನಿ ಮೇಲೆ ಅನುಮಾನ, ಪಾಪಿ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.